ವಸ್ತು ಹಾಗೂ ಗಾತ್ರವನ್ನು ದ್ರವ್ಯರಾಶಿಯನ್ನು ಹೊಂದಿರುವ ಹಾಗೂ ಗಾತ್ರವನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ದ್ರವ್ಯ ಸ್ಥಳವನ್ನು ಆಕ್ರಮಿಸುವ ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತುವಿಗೆ ನಾವು ದ್ರವ್ಯ ಅಂತ ಕರೀತೀವಿ. ಹಾಗಾದ್ರೆ ದ್ರವ್ಯದ 3 ಸ್ಥಿತಿಗಳು ಯಾವುವು? ಘನ, ದ್ರವ, ಅನಿಲ. ಘನ ಸ್ಥಿತಿಗೆ ಒಂದೆರಡು ಉದಾಹರಣೆಗಳನ್ನ ಕೊಡಿ ಯಾರಾದ್ರು. ದ್ರವ ಸ್ಥಿತಿಗೆ ಒಂದೆರಡು ಉದಾಹರಣೆಗಳನ್ನ ಕೊಡಿ ಮತ್ತೆ. ಅನಿಲ ಸ್ಥಿತಿಗೆ ಒಂದೆರಡು ಎಕ್ಸಾಂಪಲ್ ಕೊಡಿ. ಸೊ ದ್ರವ್ಯ ಅಂದ್ರೆ ಗೊತ್ತಾಯ್ತು, ದ್ರವ್ಯದ 3 ಸ್ಥಿತಿಗಳು ಕೂಡ ಗೊತ್ತಾಯ್ತು. ಆ ಸ್ಥಿತಿಗಳಿಗಿರ್ತಕ್ಕಂತಹ ಒಂದಷ್ಟು ಎಕ್ಸಾಂಪಲ್ ಕೂಡ ನೀವು ಕೊಟ್ಟಿದ್ದೀರಾ. ಈಗ ದ್ರಾವ್ಯ ಅಂದ್ರೆ ಏನು? ದ್ರಾವ್ಯ ದ್ರಾವಕವನ್ನು ಕರಗಿಸಿಕೊಳ್ಳುವ ವಸ್ತು. ದ್ರಾವಕವನ್ನ ಕರಗಿಸಿಕೊಳ್ಳಬಲ್ಲ ವಸ್ತುವನ್ನ ನಾವು ದ್ರಾವ್ಯ ಅಂತ ಕರಿತೀವಿ. ಒಂದಷ್ಟು ನಿಮ್ಗೆ ತಿಳಿದಿರ್ತಕ್ಕಂಥ ದ್ರಾವ್ಯಗಳಿಗೆ ಎಕ್ಸಾಂಪಲ್ ಕೊಡಿ. ಸಕ್ಕರೆ, ಉಪ್ಪು, ಪೊಟ್ಯಾಷಿಯಂ ಕಾರ್ಬನೇಟ್, ಪ್ರಾಣದ ಸಕ್ಕರೆ. ಸಕ್ಕರೆ, ಉಪ್ಪು ಯಾವುದು ದ್ರಾವಕದಲ್ಲಿ ವಿಲೀನ ಆಗುತ್ತಲ್ಲ ಅವೆಲ್ಲವನ್ನ ಕೂಡ ನಾವು ಏನಂತೀವಿ? ದ್ರಾವಕಗಳು ಅಂತ ಕರಿತೀವಿ. ಹಾಗಾದ್ರೆ ದ್ರಾವಕ ಅಂದ್ರೆ ಏನು? ದ್ರಾವಕ ಅಂದ್ರೆ ಏನು? ದ್ರಾವ್ಯ ಅಂತಂದ್ರೆ ದ್ರಾವಕವನ್ನ ತನ್ನಲ್ಲಿ ಕರಗಿಸ್ಕೊಳ್ಳುತ್ತೆ. ದ್ರಾವಕ ಅಂದ್ರೆ ಏನು ಹೇಳಿ? ದ್ರಾವಕ ಅದೇ ಹೇಳು. ದ್ರಾವಕ ಅಂದ್ರೆ ದ್ರಾವ್ಯ ವಿಲೀನ ಆಗುತ್ತಲ್ಲ, ಯಾವ ವಸ್ತುವನ್ನ ಅಥವಾ ದ್ರಾವ್ಯವನ್ನ ವಿಲೀನ ಮಾಡ್ತಕ್ಕಂಥ ವಸ್ತುವನ್ನ ನಾವು ಅಥವಾ ತನ್ನಲ್ಲಿ ಕರಗಿಸ್ಕೊಳ್ತಕ್ಕಂಥ ವಸ್ತುವನ್ನ ನಾವು ದ್ರಾವಕಗಳು ಅಂತ ನಾವು ಹೇಳ್ತೀವಿ. ಹೌದಾ? ಕೂತ್ಕೊಳ್ಳಿ. ನಿಮಗೆ ತಿಳಿದಿರ್ತಕ್ಕಂಥ ದ್ರಾವಕ ಯಾವ್ದನ್ನ ಗೊತ್ತಿದ್ರೆ ಹೇಳಿ. ದ್ರಾವಕಗಳು ದ್ರಾವ್ಯವನ್ನ ತಮ್ಮಲ್ಲಿ ಕರಗಿಸ್ಕೊಳ್ತಕ್ಕಂಥ ವಸ್ತುಗಳು. ನೀರು. ನೀರನ್ನ ಹೊರತುಪಡಿಸಿ ಇನ್ನೂ ಒಂದಷ್ಟು ದ್ರಾವಕಗಳಿಗೆ ನಾವು ಉದಾಹರಣೆ ಕೊಡ್ಬೋದು. ಹೋಗ್ತಾನೆ ಯಾವುದು ಅಂತ ಕೆಲವು ದ್ರಾವಕಗಳು ನೀರನ್ನ ಹೊರತುಪಡಿಸಿ ಕಂಡು ಬರ್ತಕ್ಕಂಥ ಕೆಲವೊಂದು, ಅದನ್ನ ನಾವು ಸಾವಯವ ದ್ರಾವಕಗಳು ಅಂತಾನೆ ಹೇಳ್ಬೋದು. ಯಾರು ಹೇಳ್ತೀರಾ ಸಾವಯವ ದ್ರಾವಕಗಳು? ಹೇಳಿ ಹೇಳಪ್ಪ. ಡೀಸೆಲ್, ಪೆಟ್ರೋಲು, ಆಲ್ಕೋಹಾಲ್ ಅಂದ್ರೆ ಯಾವ ಯಾವ ವಸ್ತುಗಳಲ್ಲಿ ಕಾರ್ಬನ್, ಹೈಡ್ರೋಜನ್, ಇಂಗಾಲದ ಸಂಯುಕ್ತಗಳು ವಿಲೀನ ಆಗಿರ್ತಾವಲ್ಲ ಅವನ್ನ ನಾವು ಸಾವಯವ ದ್ರಾವಕಗಳು. ಸೊ ಈಗ ದ್ರಾವ್ಯ ಅರ್ಥ ಆಯಿತು, ದ್ರಾವಕ ಅರ್ಥ ಆಯಿತು, ಅದಕ್ಕೆ ಎಕ್ಸಾಂಪಲ್ ಕೂಡ ನಿಮಗೆ ಗೊತ್ತಾಗಿದೆ. ದ್ರಾವಣ ಅಂದ್ರೆ ದ್ರಾವಣ ದ್ರಾವಕದಲ್ಲಿ ದ್ರಾವ್ಯವು ವಿಲೀನವಾಗಿ ಅಥವಾ ಕರಗಿ ಉಂಟಾಗಿರುವ ಮಿಶ್ರಣವನ್ನ ನಾವು ದ್ರಾವಣ ಅಂತ ಹೇಳ್ತೀವಿ. ಒಂದಷ್ಟು ದ್ರಾವಣಗಳಿಗೆ ಉದಾಹರಣೆ ಕೊಡಿ. ಮತ್ತೆ ನಮ್ಮ ಲ್ಯಾಬ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಏನೋ ರಾಸಾಯನಿಕ ಪದಾರ್ಥಗಳು ಯಾವುದು ನೀರಿನಲ್ಲಿ ವಿಲೀನ ಮಾಡಿಕೊಂಡು ನಾವು ಮಿಶ್ರಣವನ್ನ ತಯಾರಿಸ್ತೀವಲ್ಲ ಅವನ್ನು ಕೂಡ ನಾವು ದ್ರಾವಣಗಳು ಅಂತ ಹೇಳ್ತೀವಿ. ಓಕೆನಾ? ಈಗ ಹಾಗಾದ್ರೆ ದ್ರಾವಣಗಳ ವಿಧಗಳನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಅನ್ನೋದಕ್ಕೋಸ್ಕರ ಒಂದು 5 ತಂಡಗಳಲ್ಲಿ ನಾನು ಒಂದು ಸಣ್ಣ ಚಟುವಟಿಕೆಯನ್ನ ಮಾಡ್ತೇನೆ. ಒಂದು ಪ್ರಶ್ನೆ ಕೇಳ್ತೀನಿ ಮಧ್ಯದಲ್ಲಿ. ಈಗ ದ್ರಾವ್ಯ, ದ್ರಾವಕ, ದ್ರಾವಣ ಇಷ್ಟು ಕಲ್ತ್ಕೊಂಡ್ರಲ್ಲ, ಇಷ್ಟಕ್ಕವ ಕಲ್ತ್ಕೊಂಡ್ರಲ್ವಾ? ಕಲ್ತ್ಕೊಂಡ್ರಿ ತಾನೆ? ಈಗ ನಿಂಬೆಹಣ್ಣಿನ ಜ್ಯೂಸ್ ಮಾಡೋದು ಬರುತ್ತಾ ಎಲ್ಲರಿಗೂ? ಬರುತ್ತಾ ಎಲ್ಲರಿಗೂ? ನಿಂಬೆಹಣ್ಣಿನ ಜ್ಯೂಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಲೋಟದಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಇದೆ, ಅದರಲ್ಲಿ ಆ 3 ಹೇಳ್ಬೇಕು ಯಾವ್ಯಾವ್ದು ಏನೇನು. ಆ 3 ದ್ರವ್ಯ ಯಾವುದರಲ್ಲಿ, ದ್ರಾವಕ ಯಾವುದು, ದ್ರಾವಣ ಯಾವುದು, ನಿಂಬೆಹಣ್ಣಿನ ಜ್ಯೂಸ್ ಹೇಳಮ್ಮ, ಗೊತ್ತಿರೋ ಹೇಳಿ. ನಿಂಬೆಹಣ್ಣಿನ ಪಾನಕವನ್ನ ತಯಾರಿಸ್ತಿದ್ದಾನೆ. ಪಾನಕವನ್ನ ತಯಾರಿಸ್ಬೇಕಾದ್ರೆ ಏನು ಸಾಮಗ್ರಿಗಳನ್ನ ಹಾಕ್ತೀವಿ, ಯಾವ್ದು ವಿಲೀನ ಆಗುತ್ತೆ, ಅದರಲ್ಲಿ 3 ಯಾವ್ದು ದ್ರಾವ್ಯ ಯಾವುದು, ದ್ರಾವಕ ಯಾವುದು, ಮತ್ತು ಪಾನಕ ಆದ ನಂತರ ಏನ್ ಬರುತ್ತಲ್ಲ ಆ ಪದಾರ್ಥ ಯಾವುದು ಅಂತ 3 ಐಡೆಂಟಿಫೈ ಮಾಡಿ ಹೇಳ್ಬೋದು. ಹೇಳಿ ಅಷ್ಟು ಹೇಳಿ ಪಾಠ ಅರ್ಥ ಆಗೈತೆ. ದ್ರಾವಣ ನೀರು, ದ್ರಾವಕ ಉಪ್ಪು. ಅಲ್ಲ ಯಾವ್ಯಾವ ಎಕ್ಸಾಂಪಲ್ ಕೊಡೋದಲ್ಲ. ಮನೆಯಲ್ಲಿ ನೀನೇ ನಿಂಬೆ ಹಣ್ಣಿನ ಜ್ಯೂಸನ್ನ ತಯಾರು ಮಾಡ್ತಿದ್ಯಾ ಅಂತ ಹೇಳ್ತೀನಿ. ಹೇಗೆ ಪ್ರಿಪೇರ್ ಮಾಡ್ತೀವಿ ಬೇಗ 2 ನಿಮಿಷ. ಫಸ್ಟ್ ನೀರು ತಗೊಳ್ತೀಯಾ? ಸರಿ. ಈಗ ಅದರಲ್ಲಿ ಯಾವುದು ದ್ರಾವ್ಯ, ಯಾವುದು ದ್ರಾವಕ, ಯಾವುದು ದ್ರಾವಣ?
ಸಕ್ಕರೆ ನೋಡಿ ಇಷ್ಟೇ. ಡೈಲಿ ಲೈಫಿಗೆ ಅದು ಕನೆಕ್ಟ್ ಆಗಲಿಲ್ಲ ಅಂದರೆ ಸೈನ್ಸ್ ಬಿದ್ದೋಗೋದಿಲ್ಲ. ಹೇಳ ನೀರೇ ಈಗ ದ್ರಾವಕ ಅಂದ್ರೆ ನೀರು ಅಂತ ನೀವೇ ಹೇಳಿ. ಈಗ ದ್ರಾವಕ ಯಾವುದು ಅಂತ ಗೊತ್ತಾಯ್ತಾ? ಸೊ ಅದಕ್ಕೆ ನೀವೇನ್ ಆ್ಯಡ್ ಮಾಡಿದ್ರೆ ಏನ್ ಆ್ಯಡ್ ಮಾಡಿದ್ರೆ ಭಾಳ ಸುಲಭ. ನಿಂಬೆಹಣ್ಣು ಸಕ್ಕರೆ. ಅದ್ರೊಳಗೆ ಏನೇನೈತೆ ಅಂತ ಗೊತ್ತಿಲ್ಲ. ಸಕ್ಕರೆ ಏನು? ಅದ್ರೊಳಗೆ ಒಂದು ದ್ರಾವ್ಯ. ಹೇಳ್ಬೇಕು ಯಾವ್ಯಾವ. ಆ ಜ್ಯೂಸ್ ಬರುತ್ತಲ್ಲ ಪಾನಕ, ಅದೇನು? ದ್ರಾವಣ. ಗೊತ್ತಾಯ್ತಲ್ಲ? ದ್ರಾವಕ ನೀರು, ದ್ರಾವ್ಯ ನಾವು ಆ್ಯಡ್ ಮಾಡ್ತಕ್ಕಂತಹ ಸಕ್ಕರೆ ಕಾಳುಗಳು. ಅವೆರಡನ್ನ ನಾವು ಸ್ಟಿರ್ ಮಾಡಿದಾಗ ಅಂದ್ರೆ ಕಲಕಿದಾಗ ಉಂಟಾಗುತ್ತಲ್ಲ ಪಾನಕ, ಅದು ದ್ರಾವ್ಯ. ಅರ್ಥ ಆಯ್ತಲ್ಲ? ತುಂಬ ಸಿಂಪಲ್ ಆಗಿ ಅರ್ಥ ಸಕ್ಕರೆ ಮಾಡ್ಬೋದು. ದ್ರವ್ಯ ಗೊತ್ತಾಯ್ತಾ? ಸಕ್ಕರೆ ಸಕ್ಕರೆ ಕರಗುತ್ತೆ. ಅದನ್ನೇನಂತೀವಿ? ದ್ರಾವ್ಯ. ದ್ರಾವಕ ಅಂದ್ರೆ ನೀರು. ಫಸ್ಟು ಅದು ದ್ರಾವಕ ತನ್ನೊಂದಿ ಕರಗಿಸ್ಕೊಳುತ್ತೆ. ಏನಾದ್ರೂ ಕರಗಿಸ್ಕೊಳುತ್ತೆ. ಅದನ್ನ ದ್ರಾವಕ ಅಂತ ಕರಿತೀವಿ. ಆಯ್ತಾ? ಮನೇಲಿ ಜ್ಯೂಸ್ ಮಾಡುವಾಗ ನೀವು ಆ ಪದನ ಜ್ಞಾಪಿಸ್ಕೊಂಡ್ರೆ ಮಾತ್ರ ಈ ಪಾಠ ಅರ್ಥ ಆಗುತ್ತೆ. ಗಮನದಲ್ಲಿ ಉಳಿಯೋದು ಎಕ್ಸಾಮಿಗೆ ಬರಬೇಕಾಗುತ್ತೆ. ಮನೆಯಲ್ಲಿ ಅದನ್ನ ಮಾಡುವಾಗ ಅದ್ರ ಹೆಸರು ಮಾಡ್ಕೊಂಡು ನೀರಿಗೆ ಸೈನ್ಸಲ್ಲಿ ದ್ರಾವಕ ಅಂತೀವಿ. ಗೊತ್ತಾಯ್ತಾ? ಸಕ್ಕರೆ ಉಪ್ಪು ಏನಾದ್ರು ಕರಗುತ್ತೆ ನೀರಿಗೆ ಹಾಕಿ, ಅದನ್ನ ದ್ರಾವ್ಯ ಅಂತೀವಿ. ಅವೆರಡು ಮಿಕ್ಸ್ ಆದ್ಮೇಲೆ ಒಂದು ಸೊಲ್ಯೂಷನ್ ಬರುತ್ತೆ ನಮಗೆ, ಅದನ್ನ ಏನಂತೀವಿ? ದ್ರಾವಣ ಅಂತೀವಿ. ಅದು ಕರಗಕ್ಕೆ ಮುಂಚೆ ನೀರಿಗೆ ದ್ರಾವಕ ಅಂತೀವಿ. ಸಕ್ಕರೆ ಕರಗಕ್ಕೆ ಮುಂಚೆ ಏನಂತೀವಿ? ಅದಕ್ಕೆ ದ್ರಾವಕ ಅಂತೀವಿ. ಕರಗಿದ ಮೇಲೆ ಏನಂತೀವಿ? ಅದಕ್ಕೆ ಗೊತ್ತಾಯ್ತಾ ಡಿಫ್ರೆನ್ಸು? ಗೊತ್ತಾಯ್ತಾ? ಜ್ಯೂಸ್ ಅನ್ನ ದ್ರಾವಣ ಅಂತೀವಿ, ಬರೀ ನೀರಿದ್ರೆ ದ್ರಾವಕ ಅಂತೀವಿ. ಗೊತ್ತಾಯ್ತಾ? ಅಷ್ಟೇ. ಅದನ್ನು ಸರಿಯಾಗಿ ಈ ಥರ ಒಂಚೂರು ಲಿಂಕ್ ಕೊಡ್ಬೇಕು ನೀವು. ಚೆನ್ನಾಗಿ ಮಾಡ್ತಿದ್ದೀರಾ? ಡೈಲಿ ಲೈಫಿಗೆ ಉದಾಹರಣೆಗೆ ಈ ಥರ ಲಿಂಕ್ ಕೊಟ್ಟರೆ ಅವ್ರ ಮನೇಲಿ ಅದನ್ನು ರೀಕಾಲ್ ಮಾಡ್ಕೊಳ್ತಾರೆ. ಅವಾಗ ನಿಮ್ಮ ಪಾಠ ಕಂಟಿನ್ಯೂ ಉಳಿಯುತ್ತೆ, ಮರೆಯಲ್ಲ. ಇದೇ ಪದಗಳನ್ನೇ ಅವ್ರು ಓದಿಸ್ತಾ ನೀವು 50 ಸರಿ ಹೇಳಿದ್ರು ಇದಾಗಲ್ಲ. ಅವರು ಡೈಲಿ ಲೈಫ್ ಅಲ್ಲಿ ಅದನ್ನೇನು ಬಳಕೆ ಮಾಡ್ತೀವಿ ಗಮನಿಸ್ಬೇಕು. ಮಜ್ಜಿಗೆ ಉಪ್ಪು ಹಾಕಂತಿರಲ್ಲೇನ? ಉಪ್ಪೇನಂಗಾರೆ ಅಂದ್ರೆ ಈಗ ವೆರಿ ಗುಡ್. ಮತ್ತೆ ಅವಾಗ ಅಂತಿರಲ್ಲ ಕರಗಿಸ್ಕೊಳತ್ತ ಉಪ್ಪು. ಮಜ್ಜಿಗೆ ಕರಗಿಸ್ಕೊಳತ್ತ, ಮಜ್ಜಿಗೆ ಉಪ್ಪನ್ನು ಕರಗಿಸ್ಕೊಳತ್ತ. ಹಾಗಾಗಿ ಉಪ್ಪು ದ್ರವ್ಯ. ಗೊತ್ತಾಯ್ತಾ? ಕರಗಿಸ್ಕೊಳ್ಳೋದು ಯಾವುದು? ಮಜ್ಜಿಗೆ. ಹುಳಿ ಮಜ್ಜಿಗೆ ಇರುತ್ತಲ್ಲ ಅದು ದ್ರಾವಕ. ಕರಗಿದ ಮೇಲೆ ಉಪ್ಪಾಗಿರೋ ಮಜ್ಜಿಗೆ ಆಗುತ್ತಲ್ಲ ಅದೇನು? ದ್ರಾವಣ. ಅರ್ಥ ಆಯ್ತಾ ಈಗ? ಗೊತ್ತಾಯ್ತಾ? ಕರಗಿದ ಮೇಲೆ ದ್ರಾವಣ ಆಗುತ್ತೆ. ಕರಗಕ್ಕೆ ಮುಂಚೆ ಹುಳಿ ಮಜ್ಜಿಗೆ ಅಥವಾ ನೀರು ಇರೋದು ದ್ರಾವಕ ಆಗುತ್ತೆ. ಬರೀ ಉಪ್ಪು ಅಥವಾ ಸಕ್ಕರೆ ಏನು ಹಾಕಕ್ಕೆ ಹೊರಟಿರ್ತೀವಲ್ಲ ಕರಗಿಸಕ್ಕೆ, ಅದು ದ್ರವ್ಯ. ಗೊತ್ತಾಯ್ತಾ? ಆ ಥರ ಇನ್ನೊಂದೆರಡು ಉದಾಹರಣೆ ನೀವೇ ಹುಡುಕಿ ಮನೇಲಿ. ಆ ಥರ ಇನ್ನೇನು ಉದಾಹರಣೆಗಳಿದ್ದಾವೆ. ಗಣೇಶನ್ ಕರಗಿಸಿದ್ರ ಮೊನ್ನೆ. ಗಣೇಶ ಏನು? ನೀರಲ್ಲಿ ಹೇಳಿ. ಏನು ಗಣೇಶ? ವೆರಿ ಗುಡ್. ದ್ರವ್ಯ ಗಣೇಶ. ಕೆರೆಗೆ ಬಿಟ್ರಲ್ಲ, ಆ ಕೆರೆ ನೀರು ಏನು ಅವಾಗ? ದ್ರಾವಕ. ಗೊತ್ತಾಯ್ತಾ? ಗಣೇಶನ್ ಬಿಟ್ಟ ಜಾಗದಲ್ಲಿ ಕರಗಿ ನಾಡ ಎಲ್ಲ ಗಟ್ಟಿಯಾಗಿರುತ್ತೆ ನೀರು, ಅದೇನು? ಅರ್ಥ ಆಯ್ತಾ ಈಗ? ಇಷ್ಟೇ ಸೈನ್ಸ್ ಅಂದ್ರೆ. ಈಗ ತಂಡ ಒಂದರಲ್ಲಿ ಬನ್ನಿ. ತಂಡ 1, 2, 3, 4, 5ರಲ್ಲಿ ಇರ್ತಕ್ಕಂಥ ಲೀಡರ್ಸು ಮತ್ತು ಅದ್ರ ಜೊತೆಗೆ ಒಬ್ಬೊಬ್ಬರು ಬನ್ನಿ. ಬೇಗ ಬನ್ನಿ, ಬೇಗ ಬನ್ನಿ. ತಂಡ 1 ಲೀಡರ್ಸ್ ಇಟ್ಕೊಳ್ಳಿ. ಈ ತಂಡ 1 ಏನಪ್ಪ? 2, 3, 4, 5. ನೇಹ ಎಲ್ರಿಗೂ ಒಂದೊಂದು ಬೀಕರ್ ಬನ್ನಿ. ಕೊಡು, ಬೀಕರ್ ಕೊಡು. ಮತ್ತೆ ನೀವು ಹಾಂ ಬಾ ನೇಹ. ನೋಡಿ ಇಲ್ಲಿ 5 ತಂಡಗಳಿದೆ. 5 ತಂಡಗಳಲ್ಲೂ ಕೂಡ ಅವರ ಕೈಯಲ್ಲಿ ಬೀಕರ್ ಇದೆ. ಪ್ರತಿಯೊಬ್ಬರು ಕೂಡ ಈಗ ಒಂದು ದ್ರಾವಕವನ್ನ ಹಾಕೊಳ್ತಾರೆ. ಹಾಕೊಳ್ಳಿ ನೀವೇ ಒಂದು ಗೊತ್ತಾದ ಪ್ರಮಾಣದಲ್ಲಿ ಒಂದು 5 ರಿಂದ 10 ml ನಷ್ಟು ನೀರನ್ನು ಹಾಕೊಳ್ಳಿ. ಒಂದು 50 ml ಹಾಕು ಸರ್. ಇಲ್ಲಿ ಮಾರ್ಕ್ ಮಾಡಿರುತ್ತಲ್ಲ ಅಲ್ಲಿ ಸಾಕು. ನೆಕ್ಸ್ಟ್ ಹಂಗೆ ಪಾಸ್ ಮಾಡಿ. ಏನು ಸುಲ್ಕೊಂತಿರೋದವರು? ದ್ರಾವಕ ಅನ್ಬೇಕು. ದ್ರಾವಕ ಅನ್ಬೇಕಲ್ವಪ್ಪ ಇಲ್ಲಿ? ಏನದು? ದ್ರಾವಕ. ಅದು ಕರಗಿಸ್ಕೊಳ್ಳುತ್ತೆ. ಅದು ಏನು ಹಾಕಿದ್ರು ಎಲ್ಲರೂ ಕೂಡ ಗೊತ್ತಾದ ಪ್ರಮಾಣದಲ್ಲಿ ದ್ರಾವಕವನ್ನ ಗಾಜಿನ ಬೀಕರ್ಗೆ ತಗೊಳ್ತಾ ಇದ್ದಾರೆ. ಸಮ ಪ್ರಮಾಣದಲ್ಲಿ ಇರ್ತಕ್ಕಂಥ ದ್ರಾವಕ. ಆಯ್ತಾ? ಯಾವಾಗಲೂ ಇದನ್ನು ಹೀಗೆ ಇಟ್ಕೋಬೇಕು. ಯಾಕಂದ್ರೆ ಕಲರು ಮತ್ತೆ ಪ್ರಮಾಣ ಎಲ್ಲ ನೋಡಬೇಕು ಅಂದ್ರೆ ಹೀಗೆ ಇಟ್ಕೋಬೇಕು. ನೋಡಿ ಈಗ ತಂಡ 1ಕ್ಕೆ
ಇಲ್ಲಿ ಒಂದಷ್ಟು ದ್ರಾವ್ಯಗಳನ್ನ ತಗೊಂಡಿದ್ದೀನಿ ಮಕ್ಕಳೇ. ನೀವೇ ಹೇಳಿರ್ತಕ್ಕಂಥ ಸಕ್ಕರೆ ಇದೆ, ಉಪ್ಪಿದೆ, ಮತ್ತೆ ಮರಳಿದೆ, ರವೆ ಇದೆ, ಟೀ ಪುಡಿ ಇದೆ, ಮತ್ತೆ ನಮ್ಮ ಲ್ಯಾಬಲ್ಲಿ ಇರ್ತಕ್ಕಂಥ ತಾಮ್ರದ ಸಲ್ಫೇಟು ಮತ್ತು ಪೊಟ್ಯಾಷಿಯಂ ಪರಮಾಂಗನೇಟ್. ಇವೆಲ್ಲವನ್ನ ನೀವು ಬೇರೆ ಬೇರೆ ಪ್ರಯೋಗಗಳನ್ನ ಮಾಡಬೇಕಾದ್ರೂ ನೀವು ಕೂಡ ವೀಕ್ಷಣೆ ಮಾಡಿದ್ದೀರಾ. ಈಗ ತಂಡ ಒಂದಕ್ಕೆ ನಾನೇನು ಮಾಡ್ತೀನಿ ಅಂತಂದ್ರೆ ಉಪ್ಪನ್ನು ಕೊಡ್ತೀನಿ ಮತ್ತು ಸಕ್ಕರೆಯನ್ನು ಕೊಡ್ತೀನಿ. ತಂಡ 2ಕ್ಕೆ ರವೆಯನ್ನ ಮತ್ತೆ ಟೀ ಪುಡಿಯನ್ನು ಕೊಡ್ತೀನಿ. ತಂಡ 3ಕ್ಕೆ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಕೊಡ್ತೀನಿ. ತಂಡ 4ಕ್ಕೆ ತಾಮ್ರದ ಸಲ್ಫೇಟು ಮತ್ತು ಪೊಟ್ಯಾಷಿಯಂ ಪರಮಾಂಗನೇಟ್ ಹರಳುಗಳನ್ನು ಕೊಡ್ತೇನೆ. ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ನಾವು ಅಡುಗೆ ಮನೆಯಲ್ಲಿ ಯಾವುದೇ ಒಂದು ವಸ್ತುವನ್ನ ಬಳಕೆ ಮಾಡೋದಕ್ಕೆ ಹೆಂಗೆ ನಾವು ಚಮಚ ಸ್ಪೂನನ್ನು ಬಳಕೆ ಮಾಡ್ತೀವಲ್ಲ, ಅದೇ ಥರ ಕೆಮಿಸ್ಟ್ರಿನಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ನ ಡೈರೆಕ್ಟ್ ಆಗಿ ಮುಟ್ಟೋ ಹಾಗಿಲ್ಲ. ಸೊ ಅದಕ್ಕೆ ಬಳಕೆ ಮಾಡ್ತಕ್ಕಂಥ ಉಪಕರಣಗಳ ಪರಿಚಯವನ್ನು ನೀವು 8ನೇ ತರಗತಿನಲ್ಲಿ ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಹೌದಾನೆ? ಇದನ್ನ ಏನಂತ ಕರೀತಾರೆ? ಸ್ಪೂನ್ ತರ ಇರ್ತಕ್ಕಂಥ ಉಪಕರಣವನ್ನ ಸ್ಪ್ಯಾಚುಲೆ ಅಂತ ಕರೀತಾರೆ. ಸೊ ಸದ್ಯಕ್ಕೆ ಈ ಒಂದು ಸ್ಪ್ಯಾಚುಲೆಯನ್ನು ಬಳಕೆ ಮಾಡ್ಕೊಳ್ಳೋಣ. ತಂಡ 1 ತಗೊಳ್ಳಿ, ತಂಡ 2, 3, 4, 5. ಈಗ ನೀವೆಲ್ಲ ಏನು ಮಾಡ್ತೀರಾ ಅಂತಂದರೆ ಬೀಕರ್ಗೆ ಫಸ್ಟ್ ಮೊದಲನೇದಾಗಿ ಸಕ್ಕರೆಯನ್ನು ಒಬ್ಬರು ಹಾಕಿ, ನೀವೊಬ್ಬರು ರವೆಯನ್ನು ಹಾಕಿ, ಅದೇ ಥರ ನಿಮಗೆ ಏನು ನಿಮ್ಮ ಮುಂದೆ ದ್ರವ್ಯಗಳನ್ನ ಕೊಟ್ಟಿದ್ದಾರಲ್ಲ ಅದನ್ನು ಹಾಕಿ, ಹಾಕಾದ್ಮೇಲೆ ನಿಮ್ಮ ಮುಂದೆ ಒಂದು ಗಾಜಿನ ಕಡ್ಡಿ ಇದೆ ಅಥವಾ ಗ್ಲಾಸ್ ರಾಡ್ ಅಂತ ಕೂಡ ಕರೀತಾರೆ, ಅದರಿಂದ ನಿಧಾನವಾಗಿ ಕಲಸಿ. ಈಗ ಆಗ್ತಾ ಇರೋದೇನು ಅವರು ಆಗ್ತಾ ಇರೋದೇನು ಮೇಲಿಂದ ಗಟ್ಟಿ ಇರೋದು ದ್ರಾವಣನ ದ್ರವ್ಯ ದ್ರವ್ಯನ ದ್ರಾವಕದೊಳಗೆ ಹಾಕಿದ್ರು. ಈಗ ಅದು ಕರಗಿದ ಮೇಲೆ ದ್ರಾವಣ ಆಗುತ್ತೆ ಅಷ್ಟೇ. ಈಗ 5 ತಂಡದವರು ನೀವು ತಯಾರು ಮಾಡಿರ್ತಕ್ಕಂತಹ ದ್ರಾವಣವನ್ನ ನೇರವಾಗಿ ಎಲ್ಲ ಮಕ್ಕಳಿಗೂ ಕಾಣೋ ಹಾಗೆ ಇಟ್ಕೊಳ್ಳಿ. ಏನು ವ್ಯತ್ಯಾಸಗಳನ್ನ ಗುರುತಿಸ್ತಾರೆ ಅದರ ಆಧಾರದ ಮೇಲೆ ನಾವು ಹೇಗೆ ದ್ರಾವಣಗಳನ್ನ ವರ್ಗೀಕರಣ ಮಾಡ್ಬೋದು ಅಂತ ನೀವೇ ಹೇಳ್ಬೋದು. ಆಯ್ತಲ್ವಾ? ನೋಡಿ, ತಂಡ 1ಕ್ಕೆ ಸಕ್ಕರೆಯನ್ನು ದ್ರಾವ್ಯವಾಗಿ ಕೊಟ್ಟಿದೆ. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ದ್ರಾವಕದಲ್ಲಿ ಕರಗಿಸಿದ್ದಾರೆ. ಸೊ ಇಲ್ಲಿ ಸಕ್ಕರೆಯ ಹರಳುಗಳು ಏನಾದ್ರು ನಿಮ್ಮ ಕಣ್ಣಿಗೆ ಕಾಣ್ತಿದ್ಯಾ? ಸಕ್ಕರೆಯ ಹರಳುಗಳು ಇಲ್ಲ ತಾನೆ? ಅಂದ್ರೆ ನೀರಿನಲ್ಲಿ ಸಕ್ಕರೆಯ ಹರಳುಗಳು ಅಂದ್ರೆ ದ್ರಾವ್ಯದ ಹರಳುಗಳೇನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ವಿಲೀನ ಆಗಿದೆ. ಅದನ್ನ ರುಚಿಯನ್ನ ನೋಡದ ಹೊರತು ಅದು ನೀರು ಅಥವಾ ಸಕ್ಕರೆಯ ದ್ರಾವಣ ಅಂತ ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾಯ್ತಲ್ಲ? ಯಾವ ಒಂದು ದ್ರಾವಕದಲ್ಲಿ ದ್ರಾವ್ಯದ ಕಣಗಳು ಸಂಪೂರ್ಣವಾಗಿ ವಿಲೀನ ಆಗಿರುತ್ತೋ ಮತ್ತೆ ಆ ಒಂದು ದ್ರಾವ್ಯದ ಕಣಗಳನ್ನು ನಾವು ಬರಿಗಣ್ಣಿಗೆ ನೋಡೋದಕ್ಕೆ ಸಾಧ್ಯನೇ ಇಲ್ವೋ ಅಂತಹ ದ್ರಾವಣವನ್ನು ನಾವು ಸಮರೂಪ ದ್ರಾವಣ ಅಂತ ಹೇಳ್ತೀವಿ. ಅದೇ ಥರ ನೋಡಿ, 2ನೇ ತಂಡಕ್ಕೆ ತೇಜಸ್ವಿನಿಗೆ ಕೆಲವೊಂದಷ್ಟು ರವೆಯ ಹರಳುಗಳನ್ನು ಕೊಟ್ಟಿದ್ದೆ. ಸೊ ಈ ಒಂದು ದ್ರಾವಣದಲ್ಲಿ ನೀವು ಏನನ್ನು ಗಮನಿಸ್ತಾ ಇದ್ದೀರಾ? ಈ ಒಂದು ಬೀಕರ್ನಲ್ಲಿ 2ನೇ ತಂಡದಲ್ಲಿ ಇರ್ತಕ್ಕಂಥ ಬೀಕರ್ನಲ್ಲಿ ಏನನ್ನ ಗಮನಿಸ್ತಾ ಇದ್ದೀವಿ? ರವೆಯ ಕಣಗಳನ್ನ ಇಲ್ಲಿ ನಾವು ತಳಭಾಗದಲ್ಲಿ ನೋಡ್ತಾ ಇದ್ದೀವಿ, ಹೌದಾನೆ? ಅಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ದ್ರಾವಕದಲ್ಲಿ ನೀರಿನಲ್ಲಿ ರವೆಯ ಕಣಗಳು ಸಂಪೂರ್ಣವಾಗಿ ವಿಲೀನ ಆಗಿಲ್ಲ, ಕರಗಿಲ್ಲ. ಜೊತೆಗೆ ನಾವು ಬರಿಗಣ್ಣಿನಿಂದ ನೇರವಾಗಿ ರವೆಯ ಕಣಗಳನ್ನ ನಾವು ವೀಕ್ಷಣೆ ಮಾಡಬಹುದು. ಹಾಗಾಗಿ ಇದನ್ನ ನಾವು ಎಂಥ ದ್ರಾವಣ ಅಂತ ಹೇಳ್ಬೋದು? ಅಸಮರೂಪ ದ್ರಾವಣ. ಯಾವ ಒಂದು ದ್ರಾವಕದಲ್ಲಿ ದ್ರಾವ್ಯದ ಕಣಗಳು ಸಂಪೂರ್ಣವಾಗಿ ವಿಲೀನ ಆಗುವುದಿಲ್ಲವೋ ಮತ್ತು ನೇರ ಕಣ್ಣುಗಳಿಂದ ನಾವು ಅದನ್ನು ವೀಕ್ಷಣೆ ಮಾಡೋದಕ್ಕೆ ಸಾಧ್ಯನೋ ಅದನ್ನ ನಾವು ಅಸಮರೂಪ ದ್ರಾವಣ ಅಂತ ಹೇಳ್ತೀವಿ. ನೆಕ್ಸ್ಟ್ ತಂಡ 3ರಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಕೊಟ್ಟಿದ್ದೆ. ಸೊ ಇಲ್ಲೇನಾಗಿದೆ ಅಂತಂದ್ರೆ ಈ ದ್ರಾವಣದವನ್ನ ನೀವು ಸೂಕ್ಷ್ಮವಾಗಿ ಹಾಗೆ ಗಮನಿಸಿದ್ದೇ ಆದರೆ ಒಂದು 2-3 ನಿಮಿಷಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಕಣಗಳು ಹಾಗೆ ತಳಭಾಗದಲ್ಲಿ ಸೇರ್ಕೊಳ್ಳುತ್ತೆ. ಇದು ಪೂರ್ತಿ ನಾವು ಸಮರೂಪ ಮಿಶ್ರಣ ಅಂತಲೂ ಹೇಳಕ್ಕಾಗಲ್ಲ, ಅಸಮರೂಪ ಮಿಶ್ರಣ ಅಂತಲೂ ಕೂಡ ಹೇಳಕ್ಕಾಗೋದಿಲ್ಲ.
ಮತ್ತೆ ಕೆಲವೊಮ್ಮೆ ಆ ಒಂದು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಕಣಗಳನ್ನು ನಾವು ವೀಕ್ಷಣೆ ಮಾಡಬಹುದು. ಸೊ ಇದನ್ನ ನಾವು ನಿಲಂಬಿತ ಮಿಶ್ರಣ ಅಂತ ಹೇಳ್ತೀವಿ. ನಿಲಂಬಿತ ಮಿಶ್ರಣ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಆಗಿ ನಾವು ಗೋಧಿ ಹಿಟ್ಟು ಹಾಕಿ ಮಾಡಿದ್ರು ಕೂಡ ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಇನ್ನು ತಂಡ 5ಕ್ಕೆ ನಮ್ಮ ಲ್ಯಾಬಲ್ಲೇ ಇರ್ತಕ್ಕಂಥ ಪೊಟ್ಯಾಷಿಯಂ ಪರಮಾಂಗನೇಟು, ಇದು ನೇರಳೆ ಬಣ್ಣವನ್ನು ಹೊಂದಿರುತ್ತೆ. ಸೊ ಅದನ್ನ ಹಾಕಿ ಅವಳು ಗಾಜಿನ ಕಡ್ಡಿಯಿಂದ ಕಲಕಿದ್ದಾಳೆ. ಸೊ ಇಲ್ಲಿ ಪೊಟ್ಯಾಷಿಯಂ ಪರಮಾಂಗನೇಟ್ ಏನಾಗಿದೆ ಅಂತಂದ್ರೆ ನೀರಿನಲ್ಲಿ ಅಂದ್ರೆ ದ್ರಾವಕದಲ್ಲಿ ವಿಲೀನ ಆಗಿ ಇಲ್ಲೂ ಕೂಡ ಮಿಶ್ರಣ ಉಂಟಾಗಿದೆ. ಸೊ ಇದನ್ನು ಕೂಡ ನಾವು ಎಂಥ ಮಿಶ್ರಣ ಅಂತ ಹೇಳ್ಬೋದು? ಸಮರೂಪ ಮಿಶ್ರಣ. ಹೌದಾನೆ? ಸಮರೂಪ ಮಿಶ್ರಣ. ಯಾಕೆಂತಂದ್ರೆ ಪೊಟ್ಯಾಷಿಯಂ ಪರಮಾಂಗನೇಟು ನಾವು ಈಗ ಕಲ್ಕೋ ಮೊದಲು ನಮಗೆ ಬರಿಗಣ್ಣಿನಿಂದ ಕಾಣ್ತಾ ಇದೆ. ಅದು ಪೂರ್ತಿಯಾಗಿ ದ್ರಾವಕದಲ್ಲಿ ವಿಲೀನ ಆಗಿರೋದ್ರಿಂದ ಆ ಪೊಟ್ಯಾಷಿಯಂ ಪರಮಾಂಗನೇಟ್ನ ಹರಳಿನ ಕಣಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗಾಗಿ ತಂಡ 5 ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಸಮರೂಪ ಮಿಶ್ರಣ ಅಥವಾ ದ್ರಾವಣ ಅಂತ ಕರೀತೀವಿ. ಸೊ ಇಲ್ಲಿ ನಾವು ಇದು ಸಮರೂಪ ಮಿಶ್ರಣ, ಇದು ಅಸಮರೂಪ ಮಿಶ್ರಣ, ನೆಕ್ಸ್ಟ್ ಕೊಡಮ್ಮ ಇದು ನಿಲಂಬಿತ ಮಿಶ್ರಣ, ಮತ್ತೆ ಇದು ಕೂಡ ಸಮರೂಪ ಮಿಶ್ರಣ. ಇದೇ ಮಾದರಿನಲ್ಲೇ ಇನ್ನೊಂದು ಮಾಡಿಸ್ಬಿಡೋಣ ಅಥವಾ ನೋಡಿ. ಈ ಮಾದರಿನಲ್ಲೇ ಈಗ ಇವರು ಸಕ್ಕರೆ ತಗೊಂಡು ವಿಲೀನ ಮಾಡಿದ್ರು, ಅದೇ ತರ ಉಪ್ಪನ್ನ ವಿಲೀನ ಮಾಡಿದ್ರೆ ಸೇಮ್ ಇದೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ರವೆ ಬದಲು ಟೀ ಪುಡಿಯನ್ನ ತಗೊಂಡ್ರು ಕೂಡ ಆ ಟೀ ಪುಡಿಯ ಕಣಗಳು ಹಾಗೆ ತಳಭಾಗದಲ್ಲಿ ಉಳ್ಕೊಳ್ಳುತ್ತೆ. ಅದೇ ತರ ಆ ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟನ್ನು ಹಾಕಿದ್ರು ಕೂಡ ಇಲ್ಲಿ ನಿಲಂಬಿತ ಮಿಶ್ರಣ ಇರುತ್ತಲ್ಲ, ಹಾಗೆ ಇದು ತಳಭಾಗದಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಪೊಟ್ಯಾಷಿಯಂ ಪರಮಾಂಗನೇಟ್ ಬದಲು ತಾಮ್ರದ ಸಲ್ಫೇಟ್ ಅನ್ನು ಹಾಕಿದ್ರು ಕೂಡ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣವನ್ನು ಹೊಂದಿರೋದ್ರಿಂದ ಅದು ನೀಲಿ ಬಣ್ಣವನ್ನು ಹೊಂದಿದೆ. ಜೊತೆಗೆ ಇವೆಲ್ಲವನ್ನ ಹೊರತುಪಡಿಸಿ ಈಗ ಇನ್ನೊಂದು ಕಲಿಲ ದ್ರಾವಣ ಅಂತ ಹೇಳ್ತೀವಿ. ಈಗ ಕಲಿಲ ದ್ರಾವಣ ಅಂತಂದ್ರೆ ಈಗಾಗಲೇ ನೀವು ನೋಡಿರ್ಬೋದು, ನಿಲಂಬಿತ ಮಿಶ್ರಣದಲ್ಲಿ ಕಂಡು ಬರ್ತಕ್ಕಂಥ ಕಣಗಳು ನಮಗೆ ಪ್ರತ್ಯಕ್ಷವಾಗಿ ಕಾಣ್ತವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಲನ್ನು ಅಥವಾ ಒಂದು ಡೆಟಾಲನ್ನು ತಗೊಂಡು ಅವುಗಳ ವರ್ತನೆ ಏನಾಗಿರುತ್ತೆ ಮತ್ತೆ ಕಲಿಲಕ್ಕೂ ಮತ್ತು ಈ ಒಂದು ನಿಲಂಬಿತ ದ್ರಾವಣಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ನಾವು ನೋಡಬೇಕು ಅಂತಂದ್ರೆ ಇನ್ನೊಂದು ಸರಳ ಪ್ರಯೋಗವನ್ನ ನಾವೀಗ ಮಾಡೋಣ. ಬೀಕರ್ ತಗೊಳ್ಳಿ, 2 ಸಣ್ಣ ಬೀಕರು, ಸಣ್ಣ 2 ಬೀಕರ್ ತಗೊಳ್ಳಿ, ಬೇಡ ಬೇಡ ತಗೊಳ್ಳಿ. ಹಾಂ, ಇನ್ನೊಂದು ಸಣ್ಣದವರು ಇನ್ನೊಂದು ಬೀಕರ್ಗೆ ನೀರು ಹಾಕೊಳ್ಳಿ. ಇದೆ ಸಾಕು, ಸಣ್ಣ ಬೀಕರ್. ಸರಿಮ್ಮ? ಹಾಂ, ಹೇಗಿಟ್ಕೊ, ಒಬ್ಬರು ಇನ್ನೊಬ್ರು ಬೇಕಾಗುತ್ತೆ. 1-2 ಹನಿಯಷ್ಟು ಹಾಲನ್ನು ಹಾಕಿ, ಇನ್ನೊಬ್ರು 1-2 ಹನಿಯನ್ನ ಏನು ಡೆಟಾಲನ್ನು ಹಾಕಿ, ಇನ್ನೊಬ್ರು ಟಾರ್ಚ್ನ ಅದಕ್ಕೆ ನೀನೆ ಹಾಕೊಂತೀಯ. 1-2 ಹನಿ, ಸ್ವಲ್ಪ 1-2 ಹನಿ, 1 ನಿಮಿಷ, 1-2 ಹನಿ, 1-2 ಹನಿ ನಾನು ಹೇಳಿದ್ದು, ಅಷ್ಟು ನೀಟಾಗಿ ಬರೋಲ್ಲ. ಇನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳಿ. ಒಳಗಡೆ ಕಣಗಳ ಚಲನೆ ಕಾಣಿಸ್ತೈತೇನ್ರಿ? ಕಾಣ್ತಿದ್ಯಾ? ಡೆಟಾಲ್ ಅಷ್ಟೇ 1-2 ಹನಿ ಅಷ್ಟೇ, 1-2 ಹನಿ ಅಲ್ಲಿ ಅಲ್ಲಿ. ಹಿಂಗೆ ಕ್ಯಾಪ್ ತೆಗಿಯಮ್ಮ. ನೋಡಿ, ಇಲ್ಲಿ ಏನು ನಿಮಗೆ ವಿಶೇಷ ಅನ್ನಿಸ್ತಾ ಇದೆ? ನಾನು ತೆಗೆದುಕೊಂಡಿರ್ತಕ್ಕಂಥ ಇದು ಹಾಲಿನ ಒಂದು ದ್ರಾವಣ ಇದೆಯಲ್ಲ, ಇದರಲ್ಲಿ ವಿಶೇಷತೆ ಕಾಣ್ತಾ ಇದೆ ನಿಮಗೆ? ಏನ್ ಕಾಣ್ತಾ ಇದೆ ಹೇಳ್ಬೇಕು? ಬೆಳಕಿನ ಪಥ ಕಾಣ್ತಿದ್ಯಾ? ಆಯ್ತೇಮ್ಮ? ಕಾಣ್ತಿದ್ಯಾ? ಬೆಳಕು ಯಾವ ಕಡೆಯಿಂದ ಹೊರಟು ಯಾವ ಕಡೆಗೆ ಯಾವ ರೀತಿ ಹೋಗ್ತಾ ಇದೆ ಅಂತ ನೋಡ್ರಿ. ಇನ್ನ ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿ ಆ ಒಂದು ಡೆಟಾಲ್ ದ್ರಾವಣದಲ್ಲಿ ಕಾಣ್ತಾ ಇದೆ. ಹೌದಾ? ಬೆಳಕಿನ ಪಥ ಕಾಣ್ತಿದ್ಯಾ? ಬೆಳಕಿನ ಪಥ ಕಾಣ್ತಿದ್ಯೇನ್ರಪ್ಪ? ಕಾಣ್ತಿದ್ಯಲ್ಲ? ಸೊ
ಇದನ್ನ ನಾವು ಈ ಒಂದು ಪ್ರಕ್ರಿಯೆಯನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಟಿಂಡಾಲ್ ಪರಿಣಾಮ. ಟಿಂಡಾಲ್ ಅನ್ನೋ ಒಬ್ಬ ವಿಜ್ಞಾನಿ ಇದನ್ನ ಆವಿಷ್ಕಾರ ಮಾಡಿರೋದ್ರಿಂದ ಈ ಒಂದು ಎಫೆಕ್ಟ್ಗೆ ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಬೆಳಕಿನ ಒಂದು ಪಥ, ಅಂದ್ರೆ ಇವು ಕಲಿಲದ ಕಣಗಳು. ಈಗಾಗಲೇ ನಾನು ದ್ರಾವ್ಯ, ದ್ರಾವಕ, ದ್ರಾವಣ ಅಂದ್ರೇನು, ಮತ್ತೆ ಏನು ಸಮರೂಪ ಅಂದ್ರೇನು, ಅಸಮರೂಪ ಅಂದ್ರೇನು, ನಿಲಂಬಿತ ಮಿಶ್ರಣ ಅಂತೆಲ್ಲ ಎಲ್ಲ ಹೇಳಿದೆ. ಅದೇ ತರ ಹಾಲಾಗಿರ್ಬೋದು ಮತ್ತು ಡೆಟಾಲ್ ಆಗಿರ್ಬೋದು, ಮತ್ತೆ ಕೆಲವೊಂದು ವಸ್ತುಗಳನ್ನ ನಾವು ಕಲಿಲಗಳು ಅಂತ ಹೇಳ್ತೀವಿ. ಕಲಿಲದ ಕಣಗಳ ವಿಶೇಷತೆ ಏನು ಅಂತಂದ್ರೆ ಇವು ಬರಿಗಣ್ಣಿಗೆ ಕಾಣದಲೇ ಇರೋಷ್ಟು ಸೂಕ್ಷ್ಮವಾಗಿರ್ತವೆ. ಆದ್ರೆ ತಮ್ಮ ಮೂಲಕ ಏನ್ ಮಾಡ್ತವೆ ಅಂತಂದ್ರೆ ಬೆಳಕಿನ ಪಥವನ್ನ ಉಂಟು ಮಾಡ್ತವೆ, ಅಂದ್ರೆ ಬೆಳಕನ್ನ ಚದುರಿಸ್ತವೆ. ಸೊ ಇಲ್ಲಿ ನಾವು ಡೆಫಿನೇಷನ್ ಏನ್ ಹೇಳ್ಬೋದು ಅಂತಂದ್ರೆ ಕಲಿಲದ ಕಣಗಳು ಬೆಳಕನ್ನ ಚದುರಿಸ್ತಕ್ಕಂಥ ಒಂದು ವಿದ್ಯಮಾನವನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಹೇಳ್ತೀವಿ. ಪರೀಕ್ಷಾ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದ್ಸಲ ಬೇಕಾದ್ರೆ ಇಟ್ಕೊಂಡು ಇನ್ನೊಂದ್ಸತಿ ವೀಕ್ಷಣೆ ಮಾಡಿ. ನೆಕ್ಸ್ಟ್ ಒಂದಷ್ಟು ಪ್ರಶ್ನೆಗಳನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತೀನಿ ನಾನು. ಮತ್ತು ಅದು ಕೂಡ ಅದರಲ್ಲಿ ಇನ್ನ ಸ್ಪಷ್ಟವಾಗಿ ಚೆನ್ನಾಗಿ ಕಾಣ್ತಾ ಇದೆ. ಹಾಲಂದ್ರೆ 1-2 ಹನಿಗಳಷ್ಟು ಹಾಲನ್ನ ಹಾಕಿದ್ರೆ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಅದು ಡೆಮಿಟ್ಕಟ್ಟಿದೆ ಇದೆ, ಅದು ಲಾಸ್ಟ್ ಒಂದು ಎಕ್ಸ್ಪೆರಿಮೆಂಟ್. ಹಾಗಂದ್ರೆ ಸರಿ ತಗೋಮ್ಮ, ಹಚ್ಚಿ ಎಲ್ಲ ಒಟ್ಟೆ ಹಚ್ಚಿ. ಅಲ್ಲೂ ಕೂಡ ನೀವು ಕಲಿಲಾದ ಇದನ್ನ ನೋಡ್ಬೋದು. ಎಲ್ಲ ಒಟ್ಟಿಗೆ ಹಚ್ಚಿ. ಜೋರಾಗಿ ಉರಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆ ಬರಲಿ. ಆ ಒಂದು ಹರಡ್ತಕ್ಕಂತಹ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬಮ್ಮ, ಈ ಕಡೆ ಬಾ. ಜಲುಕಡಿ ಯಾವಾಗಲೂ ನಮ್ಮಿಂದ ನಮ್ಮ ಕಡೆಗೆ ಹೇಳ್ಕೋಬಾರ್ದು. ಈಗ ಈಗ ದಟ್ಟವಾಗಿರ್ತಕ್ಕಂಥ ಹೊಗೆ ಬರ್ತಾ ಇದೆ, ಹೌದಾ? ಸೊ ಇದಕ್ಕೆ ಹೀಗೆ ಇದ್ರ ಮೂಲಕ ಇದನ್ನ ನೋಡಿ, ಕಾಣ್ತಿದ್ಯಾ? ನೋಡಿ ಎಲ್ಲಿವರೆಗೂ ಚದುರ್ತಾ ಇದೆ ಬೆಳಕು. ಇಲ್ಲಿ ಚದುರದಂತಹ ಬೆಳಕು ಅಲ್ಲಿ ಸ್ಪೆಸಿಮನ್ಸ್ ಇಟ್ಟಿದೀವಲ್ಲ ಅಲ್ಲಿವರೆಗೂ ಕೂಡ ಹೋಗ್ತಾ ಇದೆ. ಕಾಣ್ತಿದ್ಯಾ? ಸೊ ಇದು ಎಲ್ಲದಕ್ಕಿಂತ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ನಾವು ಅರ್ಥ ಮಾಡ್ತೀವಿ, ಹೌದಾ? ಯಾವ ಪರಿಣಾಮಕ್ಕೆ ಎಕ್ಸಾಂಪಲ್ ಅದು? ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಅಲ್ಲಿವರೆಗೂ ಬೆಳಕು ಚದುರಿ ಹೋಗ್ತಾ ಇದೆ. ಸರಿನಾ? ಟಿಂಡಾಲ್ ಪರಿಣಾಮ ಅಂತ ಏನ್ ಗೊತ್ತಾಯ್ತಾ? ಕಲಿಲದ ಕಣಗಳು ಬೆಳಕನ್ನು ಚದುರಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಟಿಂಡಾಲ್ ಪರಿಣಾಮ ಅಂತ ನಾವು ಹೇಳ್ತೀವಿ. ಸೊ ಈಗ ಇದನ್ನ ಆಮೇಲೆ ದ್ರಾವಣ, ಅಸಮರೂಪ ದ್ರಾವಣ, ನಿಲಂಬಿತ ದ್ರಾವಣ ಮತ್ತು ಕಲಿಲ ದ್ರಾವಣ, ಹೌದಾ? ಏನು ಸಮರೂಪ ದ್ರಾವಣ ಅಂದ್ರೆ ಏನ್ ಕನ್ಕ್ಲೂಷನ್ ಬರ್ತೀವಿ ನಾವು? ಸಮರೂಪ ದ್ರಾವಣ ನೀವು ಹೇಳ್ರಿ, ಈಗ ನೋಡಿದ್ರಲ್ಲ ಸಮರೂಪ ಅಂದ್ರೆ ಏನು ಅಂತ ಹೇಳಿ. ಹೇಳಲ್ರಿ, ದ್ರಾವಕದಲ್ಲಿ ಹೇಳ್ಬೇಕು ನಿಮ್ಮ ಮೇಲೆ. ಕರಗಿ ಸಂಪೂರ್ಣವಾಗಿ ವಿಲೀನ ಆಗಿದೆ ಮತ್ತು ದ್ರಾವ್ಯದ ಕಣಗಳನ್ನ ನಾವು ಬರಿಗಣ್ಣಿನಿಂದ ನೋಡೋದಕ್ಕೆ ಸಾಧ್ಯ ಇದೆ. ಹೇಳ್ಬೋದಾ? ಯಾವ ಒಂದು ದ್ರಾವಕದಲ್ಲಿ ದ್ರಾವ್ಯದ ಕಣಗಳು ಸಂಪೂರ್ಣವಾಗಿ ವಿಲೀನ ಆಗಿ ಮಿಶ್ರಣ ಉಂಟಾಗುತ್ತೆ, ಅದನ್ನು ಸಮರೂಪ ದ್ರಾವಣ ಅಥವಾ ಮಿಶ್ರಣ ಅಂತ ಹೇಳ್ತೀವಿ. ಓಕೆನಾ? ತಂಡ 2ರವರು ಈ ಒಂದು ದ್ರಾವಣವನ್ನ ತಯಾರು ಮಾಡಿ ಇದನ್ನ ನಾವು ಅಸಮರೂಪ ದ್ರಾವಣ ಅಥವಾ ಮಿಶ್ರಣ ಅಂತ ಕರಿತೀವಿ. ಸೊ ಇದನ್ನ ನಾವು ಏನ್ ಹೇಳ್ಬೋದು? ಇದಕ್ಕೆ ಡೆಫಿನೇಷನ್ ಏನ್ ಹೇಳ್ಬೋದು? ಸಂತೋಷ ಅಂದ್ರೆ ಕೇಳಿ, ಅದನ್ನ ವಾಕ್ಯ ರೂಪದಲ್ಲಿ ಹೇಳ್ಬೇಕು. ದ್ರಾವಕದಲ್ಲಿ ದ್ರಾವ್ಯದ ಹೇಳು ಅಂದ್ರೆ ವಿಲೀನಗೊಳ್ಳದೆ ಹಾಗೆ ತಳಭಾಗದಲ್ಲಿ ಶೇಖರಣೆಗೊಂಡರೆ ಬರಿಗಣ್ಣಿನಿಂದ ನಾವು ವೀಕ್ಷಿಸಿದ್ರೆ ಅದನ್ನ ನಾವು ಏನಂತೀವಿ? ಅಸಮರೂಪ ಮಿಶ್ರಣ ಅಂತ ಹೇಳ್ತೀವಿ. ಅದಕ್ಕೆ ವಿರುದ್ಧ ಇದಷ್ಟೇ, ಅದು ಸಮರೂಪ, ಇದು ಅಸಮರೂಪ. ಅದು ಪೂರ್ತಿ ಕರಗೈತೆ, ಇದು ಪೂರ್ತಿ ಕರಗಿಲ್ಲ. ಅರ್ಥ ಆಯ್ತಾ? ಸಮರೂಪ ಅಂದ್ರೆ ಕರಗೋಗುತ್ತೆ, ಅಸಮ ಅಂದ್ರೆ ಕರಗಲ್ಲ ಅಷ್ಟೇ.
ದ್ರಾವಕದಲ್ಲಿ ಕೆಲವು ದ್ರಾವ್ಯದ ಕಣಗಳು ಪೂರ್ತಿ ವಿಲೀನನೂ ಆಗೋದಿಲ್ಲ, ಬರಿಗಣ್ಣಿಗೆ ಅದು ಕಾಣುತ್ತೆ. ಮತ್ತೆ ಇದನ್ನು ನಾವು ಪ್ರತ್ಯೇಕಿಸ್ಬೋದು. ಈಗ ನಾವು ಹೆಂಗೆ ಮನೆಯಲ್ಲಿ ಕಾಫಿ ಅಥವಾ ಟೀನ ಫಿಲ್ಟರ್ ಮಾಡೋದನ್ನ ಹೆಂಗೆ ನಾವು ಬೇರ್ಪಡಿಸ್ತೀವಲ್ಲ, ಒಂದು ಫಿಲ್ಟರ್ ಪೇಪರ್ ಅಥವಾ ಸೋಸು ಕಾಗದದಿಂದ ಅದನ್ನು ನಾವು ಪ್ರತ್ಯೇಕಿಸಿದ್ರೆ ಅದನ್ನು ವಾಪಸ್ಸು ನಾವು ಪಡ್ಕೋಬೋದು ಆ ಒಂದು ದ್ರಾವ್ಯವನ್ನು. ಇನ್ನು ಕಡೆಯದಾಗಿ ಮಾಡ್ತಕ್ಕಂಥದ್ದು ಅಂತಂದ್ರೆ ಈ ಒಂದು ಕಲಿಲ ದ್ರಾವಣ ಗೊತ್ತಾನೆ. ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ 2 ಬೀಕರ್ನ ತಗೊಂಡು, ಒಂದು ಬೀಕರ್ಗೆ ಹಾಲನ್ನ ತಗೊಂಡ್ವಿ, ಇನ್ನೊಂದು ಬೀಕರ್ಗೆ ಡೆಟಾಲನ್ನ ತಗೊಂಡ್ವಿ. ಅದರ ಮೂಲಕ ನಾವು ಬೆಳಕನ್ನ ಹಾಯಿಸಿದಾಗ ಏನಾಯ್ತು ಅಂತಂದ್ರೆ ಬೆಳಕು ಚದುರಿತು, ಹೌದಾ? ಸೊ ಈ ಒಂದು ಪ್ರಕ್ರಿಯೆಯನ್ನು ಏನಂತ ಕರಿತೀವಿ? ಸೊ ಹಾಗಾದ್ರೆ ಟೆಂಡಾಲ್ ಪರಿಣಾಮ ಅಂದ್ರೆ ಏನ್ ಡೆಫಿನೇಷನ್ ಕೊಡ್ಬೋದು? ಟೆಂಡಾಲ್ ಪರಿಣಾಮ ಹೇಳ್ರಿ. ಕಲಿಲದ ಕಣಗಳು ಬೆಳಕನ್ನು ಚದುರಿಸುವ ಪ್ರಕ್ರಿಯೆ. ಇನ್ನೊಂದ್ಸಲ ಹೇಳಿ. ಪ್ರಕ್ರಿಯೆಯನ್ನ ನಾವು ಟೆಂಡಾಲ್ ಪರಿಣಾಮ ಅಂತ ಕರೀತೀವಿ. ಓಕೆನಾ? ಎಲ್ಲ ಅರ್ಥ ಆಯ್ತಲ್ಲ? ಸೊ ಒಂದಷ್ಟು ಹೋಮ್ವರ್ಕ್ನ ತಗೊಳ್ಳಿ. ಹೋಮ್ ಅಸೈನ್ಮೆಂಟ್ನ ಸಮರೂಪ ಮಿಶ್ರಣ ಎಂದರೇನು? ಸಮರೂಪ ಮಿಶ್ರಣ ಎಂದರೇನು? ಸಮರೂಪ ಮಿಶ್ರಣ ಎಂದರೇನು? ಉದಾಹರಣೆ ಕೊಡಿ. ಉದಾಹರಣೆ ಕೊಡಿ. ಸೆಕೆಂಡ್ ಕ್ವಶನ್, ಅಸಮರೂಪ ಮಿಶ್ರಣ ಎಂದರೇನು? ಉದಾಹರಣೆ ಕೊಡಿ. ಥರ್ಡ್ ಕ್ವಶನ್, ಮೇಡಮ್ ಮಕ್ಕಳಿಗೆ ಬಿಡಿ, ಟೈಮ್ ಆಯ್ತಲ್ಲ, ಟೈಮ್ ಆಯ್ತಲ್ಲ, ಮಕ್ಕಳಿಗೆ